ಸ್ನೇಹಿತರೆ ನಮಸ್ಕಾರ. ಮುಂಜಾನೆಯ ಬೆಳಗಿನಲ್ಲಿ ವರುಣ ದೇವ ತಾನೂ ಬರ್ತೀನಿ ಅಂತ ನಿರ್ಧಾರ ಮಾಡಿದ್ನೋ ಏನೋ ನಮ್ಮ ಜೊತೆ ಹೊರಟಿದ್ದು ಕಣ್ಣೂರಿನ ಕೊಟ್ಟಿಯೂರು ಕ್ಷೇತ್ರಕ್ಕೆ. ಶಿವನ ಕೃಪೆ, ಬಂದ ಅವಕಾಶ, ಒಂದು ಗಟ್ಟಿ ನಿರ್ಧಾರ ಮಾಡಿ ಈ ಸಲನಾದರೂ ಕೊಟ್ಟಿಯೂರು ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ಹೊರಟೆ ಬಿಟ್ಟೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಸುಮಾರು 2 ಬಸ್ ಜನ, ಅಂದ್ರೆ ನಮ್ಮ ಬಸ್ ಸುಮಾರು 35ಕ್ಕೂ ಹೆಚ್ಚು ಜನ ವಿಪ್ರ ಬಾಂಧವರು ಹೊರಟ್ವಿ. ಇಷ್ಟು ವರ್ಷದಿಂದ ಈ ತರ ಒಂದು ವರ್ಷದಿಂದ ನಮ್ಗೆ ಗೊತ್ತಿಲ್ಲ. ನಾವು ಎಷ್ಟು ವರ್ಷದಿಂದ ಲೆಕ್ಕ ಇಲ್ಲ. ಸೊ ಸಾವಿರಾರು ವರ್ಷಗಳಿಂದ ಈ ಒಂದು ಸ್ಥಳದಲ್ಲಿ ಈ ತರ ನಡೀತಾ ಇದೆ. ಯುಗ ಯುಗಾಂತರ ಇದೆ. ದರ್ಶನ ಬೇಕಂದ್ರೆ ಕ್ಯೂ ಅಲ್ಲಿ ನಿಲ್ಸ್ಕೊಂಡು ಸ್ವಯಂಭೂ ಅದೇ ಒಳಗಡೆ ಸ್ವಯಂಭೂ ಇದೆಲ್ಲ ಅದರಲ್ಲಿ ಹೋಗಿ ತೀರ್ಥ ತಗೊಂಡು ಸರಿಯಾಗಿ ಕನ್ನಡ ಬರದೇ ಇದ್ರು ಒಂದಿಷ್ಟು ಮಾಹಿತಿಯನ್ನು ಅವರು ನಮ್ಮ ಜೊತೆ ಹಂಚ್ಕೊಂಡ್ರು. ಅದನ್ನ ಮುಂದೆ ಕಂಪ್ಲೀಟ್ ಆಗಿ ನೋಡಿರಂತೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ ಬ್ಲಾಗ್ಸ್. ಕೊಟ್ಟಿಯೂರಿನ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡ್ತೀರಿ ನೀವು. ನಾವು ವಿಪ್ರ ಬಾಂಧವರು ಅಂತ ಹೇಳಿದೆ, ಹಾಗಾಗಿ महाप्रत्यवायात् प्रभुज्यते स सर्वविद् भवति स सर्वविद् भवति य एवं वेद विद्युपदिशते. ಕೊಟ್ಟಿಯೂರು ಕೇರಳದ ಕಣ್ಣೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವಂತಹ ಪ್ರಶಾಂತವಾದ ಹಳ್ಳಿ, ಒಂದು ಪ್ರಮುಖ ಯಾತ್ರಾ ಕೇಂದ್ರ. ಇದು ಬಾವಲಿ ನದಿಯ ದಡದಲ್ಲಿರುವ ಕೊಟ್ಟಿಯೂರು ಶಿವ ದೇವಾಲಯಕ್ಕೆ ಇದನ್ನ ದಕ್ಷಿಣದ ವಾರಣಾಸಿ ಅಂತ ಕೂಡ ಕರೆಯಲಾಗುತ್ತೆ. ಸ್ನೇಹಿತರೆ, ಮಂಗಳೂರಿಂದ ಕಣ್ಣೂರಿನ ಕೊಟ್ಟಿಯೂರು ಹೋಗ್ಲಿಕ್ಕೆ ಸುಮಾರು ಒಂದು 200ರಿಂದ 215 ಕಿಲೋಮೀಟರ್ ಬೇಕು. ಸೊ ನಾವು ಮಂಗಳೂರಿಂದ ಹೊರಟು ಒಂದು ಕಾಸರಗೋಡಲ್ಲಿ ಒಂದು ಬೇಕಲ್ ಗೋಶಾಲೆಗೆ ಭೇಟಿ ನೀಡಿದ್ವಿ. ಅಲ್ಲಿ ಭೇಟಿ ನೀಡುವ ಮೂಲ ಉದ್ದೇಶ ಅಂದರೆ ನಮಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಅಲ್ಲಿ ಮಾಡಿದ್ರು. ಹಾಗಾಗಿ ನಾವು ಅಲ್ಲಿ ನಿಂತು ಆ ಗೋಶಾಲೆಯ ಗೋಮಾತೆಯ ದರ್ಶನವನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಹೊರಟ್ವಿ. ಅದನ್ನು ಒಂದು ನಿಮಿಷದಲ್ಲಿ ಈ ಗೋಶಾಲೆಯ ವೀಕ್ಷಣೆಯನ್ನು ಮಾಡೋಣ ಬನ್ನಿ. ಈ ಒಂದು ಸ್ಥಳದಲ್ಲಿ ಸುಮಾರು 200+ ಹಸುಗಳಿದೆ. 10 ವರ್ಷದ ಹಿಂದೆ ವಧೆ ಮಾಡಲು ಸಿಕ್ಕಿರುವಂಥ 1-2 ಹಸುಗಳು ಕೂಡ ಇನ್ನೂ ತಮ್ಮ ಬದುಕನ್ನು ಇಲ್ಲೇ ಕಳೀತಾ ಇದೆ ಸ್ವಚ್ಛಂದವಾಗಿ. ಈ ಒಂದು ಗೋಶಾಲೆಯ ಜವಾಬ್ದಾರಿಯನ್ನು ಮಾಡ್ತಾ ಇರೋರು ವಿಷ್ಣು ಹೆಬ್ಬಾರವರು. ಅವರು ಖ್ಯಾತ ಜ್ಯೋತಿಷಿಗಳು ಹಾಗೂ ಅವರ ಪತ್ನಿ ನಾಗರತ್ನ ಅಂತ ಹೇಳಿ ತುಂಬ ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ಅವರ ಬಾಯಲ್ಲಿ ಕೊಟ್ಟಿಯೂರಿನ ಕ್ಷೇತ್ರದ ಬಗ್ಗೆ 1-2 ಮಾತುಗಳನ್ನು ಕೇಳೋಣ ಬನ್ನಿ. ಕೇರಳದಲ್ಲಿರುವ ಕೊಟ್ಟಿಯೂರು ಶಿವ ಪಾರ್ವತಿಯರ ಪವಿತ್ರ ಸನ್ನಿಧಿ. ಸತಿದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಶಿವನನ್ನು ಆಹ್ವಾನಿಸದೆ ಯಜ್ಞ ಮಾಡಿದಂತಹ ಸ್ಥಳ. ಸತಿದೇವಿಯು ಆ ಅವಮಾನವನ್ನ ತಾಳಲಾರದೆ ಆತ್ಮಾರ್ಪಣೆ ಮಾಡಿಕೊಂಡಂತಹ ಪವಿತ್ರ ಭೂಮಿ. ಆ ವಿರಹವನ್ನ ತಾಳಲಾರದೆ ಶಿವನು ತಪಸ್ಸು ಮಾಡಿ ಪಾರ್ವತಿಯೊಂದಿಗೆ ಪುನರ್ಮಿಲನ ಹೊಂದಿದಂತಹ ಪುಣ್ಯ ಕ್ಷೇತ್ರ ಕೊಟ್ಟಿಯೂರು. ಅಹಂಕಾರದಿಂದ ಮಾಡಿದ ಯಜ್ಞ ಅಲ್ಲಿಯೇ ಕೊನೆಗೊಂಡಿತು. ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ ತಪಸ್ಸಿಗೆ ಶಿವನಿಗೆ ಪಾರ್ವತಿ ದೇವಿಯ ಪುನರ್ಮಿಲನವಾಯಿತು. ಅಂದರೆ ಅಹಂಕಾರಕ್ಕೆ ಅಂತ್ಯ ನಿಶ್ಚಿತ, ಭಕ್ತಿ ಶ್ರದ್ಧೆಯಿಂದ ಮಾಡಿದ ತಪಸ್ಸಿಗೆ ದೈವಬಲ ಹಾಗೆಯೇ ಯಶಸ್ಸು ಖಂಡಿತ ಎನ್ನುವಂತಹ ಅಮೂಲ್ಯ ಸಂದೇಶವನ್ನು ನೀಡುವಂತಹ ಪುಣ್ಯ ಕ್ಷೇತ್ರ ಕೊಟ್ಟಿಯೂರು. ಅಂತಹ ಪುಣ್ಯ ಕ್ಷೇತ್ರ ದರ್ಶನಕ್ಕೆ ಹವ್ಯಕ ಭಕ್ತಾದಿಗಳು ಬೇಕಲ್ ಗೋಕುಲಂ ಗೋಶಾಲೆಗೆ ಬಂದು ಗೋಮಾತೆಯರ ಗೋಮಾತೆಯ ಆಶೀರ್ವಾದದೊಂದಿಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸುವ. ಸ್ನೇಹಿತರೆ, ಯಾವುದೇ ಊರಿನಿಂದ ಕೂಡ ಎಲ್ಲ ರಸ್ತೆ ಮೂಲಕ ಇರ್ಬೋದು, ಅಥವಾ ಟ್ಯಾಕ್ಸಿ ಅಥವಾ ಟ್ರೈನ್ ಮೂಲಕ ಕೂಡ ಬರ್ಬೋದು, ಆ್ಯಂಡ್ ಏರೋಪ್ಲೇನ್ ಮೂಲಕ ಕೂಡ ಬರ್ಬೋದು. ಅಂದರೆ ಕಣ್ಣೂರು ವಿಮಾನ ನಿಲ್ದಾಣ ಕೂಡ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಇಲ್ಲಿ ಕ್ಷೇತ್ರದ ವಿಶೇಷತೆ, ಪೌರಾಣಿಕ ಹಿನ್ನೆಲೆ, ಹೇಗೆ ಹೋಗೋದು, ಒಂದು ಸ್ಥಳಕ್ಕೆ ಹೋದಾಗ ನಾವು ಆ ಸ್ಥಳಕ್ಕೆ ಏನನ್ನ ನಿರೀಕ್ಷೆ ಮಾಡ್ಬೋದು, ಆ್ಯಂಡ್ ಈ ಒಂದು 2026 ಕೊಟ್ಟಿಯೂರಿನ ವಿಶೇಷತೆ ಏನು, ವಿಶೇಷ ದಿನಗಳು ಯಾವುದು, ಇಲ್ಲಿ ಬಂದರೆ ಉಳ್ಕೊಳ್ಳಿಕ್ಕೆ ಸೌಕರ್ಯ ಇದೆಯಾ, ಎಲ್ಲಿ ಉಳಿಬೋದು, ಧಾರ್ಮಿಕ ಹಿನ್ನೆಲೆ ಏನು, ಉತ್ಸವದ ಪ್ರಮುಖ ದಿನಗಳು ಯಾವುದು, ಸಾರ್ವಜನಿಕ ಪ್ರವೇಶಕ್ಕೆ ಯಾವಾಗ, ಆ್ಯಂಡ್ ಮಹಿಳೆಯರಿಗೆ ಯಾವಾಗ, ಹಾಗೂ ಇಲ್ಲಿಯ ಡ್ರೆಸ್ ಕೋಡ್ ಏನು, ಮುಖ್ಯವಾಗಿ ಇಲ್ಲಿ ಒಂದು ಹೂವಿನ ವಿಶೇಷತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೇನೆ. ಸ್ನೇಹಿತರೆ, ಎಲ್ಲೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ, ಮತ್ತೆ ಮೊದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಒಂದು 4.5 ಅವರ್ಸ್ ಪ್ರಯಾಣದ ನಂತರ ನಾವು ಇಲ್ಲಿ ಪಾರ್ಕಿಂಗ್ ಪ್ಲೇಸ್ಗೆ ಬಂದ್ವಿ.
ಪಾರ್ಕಿಂಗ್ ಪ್ಲೇಸಿಂದನೇ ನಮ್ಮ ಪ್ರತಿಯೊಂದು ವಿಷಯವನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಯಾಕೆಂದರೆ ಇಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ಬೋದಾ ಇಲ್ವಾ, ಹೋದರೆ ಏನಾಗುತ್ತೆ, ಹೋಗದೆ ಇದ್ರೆ ಏನಾಗುತ್ತೆ, ಬನ್ನಿ ಅದನ್ನು ಕೂಡ ನಿಮಗೆ ಹೇಳ್ತೇನೆ. ಯಾಕಂದರೆ ಮುಂದೆ ನೀವು ಪ್ರಯಾಣ ಮಾಡುವಾಗ ಈ ವಿಷಯವನ್ನ, ಈ ವಿಡಿಯೋವನ್ನ ನೋಡಿಕೊಂಡೇ ಹೋಗಿ. ನೋಡಿ, ಅದ್ಭುತವಾದ ಈ ಕಾಡಿನ ಹೂವಿನ ಬಗ್ಗೆ ಕೂಡ ಹೇಳ್ತೀನಿ. ಕೊಟ್ಟೂರು ದೇವಾಲಯದ ಅತ್ಯಂತ ಆಕರ್ಷಕ ಅಂದ್ರೆ ಮನತಾನ ಹೂವು, ಅಂದ್ರೆ ಮುತ್ತಪ್ಪನ ಹೂ ಅಂತ. ಈ ಒಂದು ಕಾಡಿನ ಹೂ ವಾರ್ಷಿಕ ವೈಶಾಖ ಮಹೋತ್ಸವದಲ್ಲಿ ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಕೊಟ್ಟಿಯೂರು ಸುತ್ತಮುತ್ತಲಿನ ಕಾಡುಗಳಲ್ಲಿ ಈ ಮನತಾನ ಹೂ ಅರಳೋದೇ ದೇವಸ್ಥಾನದ ಉತ್ಸವ ಪ್ರಾರಂಭ ಆಯಿತು ಅನ್ನೋದರ ಸಂಕೇತ. ತಲೆಮಾರುಗಳಿಂದಲೂ ಭಕ್ತರು ಈ ಹೂ ಅರಳೋದನ್ನ ಮಹೋತ್ಸವದ ಸಿದ್ಧತೆಯನ್ನ ಪ್ರಾರಂಭ ಮಾಡಲು ಸಿಕ್ಕ ಪವಿತ್ರ ಸೂಚನೆ ಅಂತ ನಂಬುತ್ತಾರೆ. ಹಾಗಾಗಿ ಈ ಹೂವಿಗೂ ಈ ತೀರ್ಥಯಾತ್ರೆಯ ಸಂದರ್ಭಕ್ಕೂ ಅವಿನಾಭಾವ ಸಂಬಂಧ ಇದೆ. ಹಾಗೆ ಇಲ್ಲಿ ಕನ್ನಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಕನ್ನಡ ಭಾಷೆ, ಇತಿಹಾಸ ಮತ್ತು ಸಂಸ್ಕೃತಿಯೊಂದಿಗೆ ಆಳವಾದ ಮತ್ತು ಆಕರ್ಷಕ ಸಂಬಂಧವನ್ನ ಹೊಂದಿದೆ. ಅಂದ್ರೆ ಕೊಟ್ಟಿಯೂರು ಎಂಬ ಹೆಸರು ಹೆಚ್ಚಾಗಿ ಕನ್ನಡ ಪದಗಳಾದ ಕತ್ತಿ ಅಥವಾ ಬ್ಲೇಡ್ ಅಂತ ಹೇಳುತ್ತೆ. ಊರು ಅಂದ್ರೆ ಗ್ರಾಮ ಅಥವಾ ಸ್ಥಳ ಅಂತ ಆಡು ಭಾಷೆಯಲ್ಲಿ ಹೇಳ್ತೇವೆ. ಸ್ನೇಹಿತರೆ, ಈಗ ನಾವು ಬಸ್ ಪಾರ್ಕಿಂಗ್ ಮಾಡಿದ ಸ್ಥಳದಿಂದ ಸುಮಾರು 1 ರಿಂದ 1.5 ಕಿಲೋಮೀಟರ್, 1 ಕಿಲೋಮೀಟರ್ ಇರ್ಬೋದು, ನಡಿಬೇಕಾಗತ್ತೆ. ಅಲ್ಲಿಂದ ಚಪ್ಪಲಿಯನ್ನು ಹಾಕೋಬೇಕೋ ಬೇಡವೋ ಅನ್ನೋದೇ ಒಂದಿಷ್ಟು ದ್ವಂದ್ವದಲ್ಲಿ ಇರ್ತೀವಿ. ಎಷ್ಟು ದೂರ ಆಗತ್ತೆ, ನಡಿಬೋದಾ ಅನ್ನೋದಲ್ಲಿ. ಖಂಡಿತ ನೀವು ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಬೇಡಿ ಸ್ನೇಹಿತರೆ. ಯಾಕೆಂದರೆ ನಾವು ಹೋಗೋದು ಈ ದಾರಿಲಿ ಆದರೆ ಬರೋದು ಮತ್ತೊಂದು ಕಡೆ ಬರ್ತೀವಿ. ಹಾಗಾಗಿ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಲೇಬೇಡಿ. ಬಸ್ಸಲ್ಲೇ ಇಟ್ಟೋಗಿ ಅಥವಾ ನಿಮ್ಮ ವೆಹಿಕಲಲ್ಲೇ ಇಟ್ಟೋಗಿ. ಆ್ಯಂಡ್ ನಡೆಯಲು ಸಾಧ್ಯವಾಗದ ಸಂದರ್ಭದಲ್ಲಿ ದಪ್ಪನೆ ಸಾಕ್ಸನ್ನು ಹಾಕ್ಕೊಳ್ಳಿ, ಅಥವಾ ಚಪ್ಪಲಿ ಇದ್ದರೆ ಮತ್ತೊಂದು ಪ್ಲಾಸ್ಟಿಕ್ ಕವರನ್ನು ಸುತ್ತಿ ಅಲ್ಲಿ ಹೋಗಿ ಸ್ವಲ್ಪ ದೂರದಲ್ಲಿ ಬ್ಯಾಗನ್ನು ಇಟ್ಟುಬಿಟ್ಟು ಹೋಗಬೇಕು. ದೇವಸ್ಥಾನದ ಹತ್ರ ಚಪ್ಪಲಿಯನ್ನು ತೊಗೊಂಡು ಹೋಗಬಾರ್ದು. ಇದು ಒಂದು ನಾನು ಟಿಪ್ಸ್ ಕೊಡುವಂಥದ್ದು. ಸ್ನೇಹಿತರೆ, ಈಗ ನಾವು ಬಾವಲಿ ನದಿಯನ್ನು ದಾಟ್ತಾ ಇದ್ದೇವೆ. ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ. ಸಹಜವಾಗಿ 2 ಕಲ್ಲನ್ನು ಉಜ್ಜಿದ್ರೆ ಬೆಂಕಿ ಏಳೋದು ಗೊತ್ತು, ಆದರೆ 2 ಕಲ್ಲನ್ನು ಉಜ್ಜಿದ್ರೆ ಇಲ್ಲಿ ಗಂಧ ಬರುತ್ತೆ. ಅಂಡ್ ಬೇರೆ ಬೇರೆ ಕಲ್ಲಲ್ಲಿ ಉಜ್ಜಿದ್ರು ಕೂಡ ಕೆಂಪು ಚಂದನ ಕೂಡ ಬರುತ್ತೆ. ನೋಡಿ, ಇಲ್ಲಿಯ ಒಂದು ವಿಶೇಷತೆ. ಅಂಡ್ ನಾನು ಕೂಡ ಇದನ್ನ ಪ್ರತ್ಯಕ್ಷವಾಗಿ ಮಾಡಿ ನೋಡಿದೆ. 2 ಕಲ್ಲನ್ನು ತಿಕ್ಕಿದ್ರೆ ಈ ಒಂದು ಸ್ಥಳದಲ್ಲಿ ಭಸ್ಮ ಬರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಎಂತೆಂಥ ವಿಶೇಷ ಇದೆ ನೋಡಿ. ಕೈಯಲ್ಲಿ ಭಸ್ಮ ಬಂತು ಅಥವಾ ಗಂಧ ಬಂತು. ಕೊಟ್ಟಿಯೂರು ದೇವಸ್ಥಾನದ ವಿಶೇಷತೆಯನ್ನು ಹೇಳಿಬಿಡ್ತೀನಿ. ಇದನ್ನು ದಕ್ಷಿಣದ ಕಾಶಿ ಅಥವಾ ವಾರಣಾಸಿ ಅಂತ ಪ್ರಸಿದ್ಧಿಯಾಗಿದ್ದು ಹೇಗೆ, ಇದು ವೈಶಾಖ ಮಹೋತ್ಸವ 28 ದಿನಗಳ ಕಾಲ ನಡೆಯುತ್ತೆ ಸ್ನೇಹಿತರೆ. ಹಿಂದೂ ಧರ್ಮವು ವಿಶ್ವದ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದು. ಈ ಧರ್ಮದಲ್ಲಿ ದೇವಾಲಯಗಳಿಗೆ ಅತ್ಯಂತ ಮಹತ್ವ ಇದೆ. ದೇವಾಲಯ ಭಗವಂತನನ್ನ ನೆನಪಿಸುವಂತ ಸ್ಥಳ ಅಷ್ಟೇ ಅಲ್ಲ, ಅಲ್ಲಿ ಶ್ರದ್ಧೆ, ಶುದ್ಧತೆ, ಭಕ್ತಿ, ಧ್ಯಾನ, ಜಪ, ತಪ, ಯಜ್ಞ, ತಪಸ್ಸು, ಸಮುದಾಯದ ಬಾಂಧವ್ಯವನ್ನ ಬೆರೆಸುವಂತ ಕೇಂದ್ರವೂ ಹೌದು. ಅದೇ ಸಾಲಿಗೆ ಸೇರುವಂಥದ್ದು ನಮ್ಮ ಈ ಕೊಟ್ಟಿಯೂರು ದೇವಾಲಯ. ಇದು ಪುರಾತನ ಕಾಲದಿಂದಲೂ ಶಿವ ಭಕ್ತರ ಪಾಲಿಗೆ ದಕ್ಷಿಣದ ಕಾಶಿಯಾಗಿ ಪ್ರಸಿದ್ಧಿಯಾಗಿದೆ. ಇಲ್ಲಿ ಯಾವುದೇ ದೇವಾಲಯ ಇಲ್ಲ ಸ್ನೇಹಿತರೆ. ಪ್ರಾಕೃತಿಕ ಸುಂದರತೆಗೆ ತಕ್ಕಂತೆ ಧಾರ್ಮಿಕ ಪವಿತ್ರತೆಯೇ ಈ ಕ್ಷೇತ್ರದ ದೊಡ್ಡ ಆಕರ್ಷಣೆ. ಹಾಗಾದ್ರೆ ಈ ಕ್ಷೇತ್ರದ ವಿಶೇಷತೆಯನ್ನು ಮುಂದೆ ನೋಡೋಣ ಬನ್ನಿ. ದೇವರ ಸ್ವಂತ ನಾಡು ಕೇರಳದ ಪ್ರಕೃತಿಯ ಮಡಿಲಲ್ಲಿರುವ ಈ ಒಂದು ಕೊಟ್ಟಿಯೂರು ಕ್ಷೇತ್ರ ಶಿವನ ಕ್ಷೇತ್ರ. ಇಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕೇರಳ ರಾಜ್ಯದ 2ನೇ ಶ್ರೀಮಂತ ದೇಗುಲ ಅಂತ ಕೂಡ ಪ್ರಸಿದ್ಧಿಯಾಗಿದೆ ಈ ಕೊಟ್ಟಿಯೂರು ಕ್ಷೇತ್ರ. ಇದು ಇರೋದೇ ದಟ್ಟ ಕಾಡಿನ ಮಧ್ಯದಲ್ಲಿ. ಇಲ್ಲಿ ಹರಿಯುವ ನದಿ ಬಾವಲಿ ನದಿ. ಇದು 2 ತಟದಲ್ಲಿ ಹರಿತಾ ಇದೆ. ಅಂದ್ರೆ ಇದು ಒಂದು ಶಿವಕ್ಷೇತ್ರ, ಅಕ್ಕರೆ ಕೊಟ್ಟಿಯೂರು ಮತ್ತೆ ಇಕ್ಕರೆ ಕೊಟ್ಟಿಯೂರು ಅಂತ. ನದಿಯ ಪೂರ್ವದ ತಟದಲ್ಲಿರುವ ಕ್ಷೇತ್ರವನ್ನ ಕೇಳಕೇಶ್ವರ ಕ್ಷೇತ್ರ ಅಂತ, ಅಥವಾ ಇಲ್ಲಿ ನಾವು ಇದ್ದೀವಲ್ಲ ಅಕ್ಕರೆ ಕೊಟ್ಟಿಯೂರು ಅಂತ. ಪಶ್ಚಿಮದಲ್ಲಿ ಇನ್ನೊಂದು ಕಡೆ ಇದೆ, ಅದನ್ನ ವಡಕೇಶ್ವರ ಅಥವಾ ಇಕ್ಕರೆ ಕೊಟ್ಟಿಯೂರು ಅಂತ ಈ ಭಾಗದ ಜನ ಕರೀತಾರೆ. ಸ್ನೇಹಿತರೆ, ಈಗ ನಾವು ಹತ್ತಿರ ಬಂದ್ವಿ. ಇಲ್ಲಿ ಪ್ರಾರಂಭದಲ್ಲೇ ನಮಗೆ ಒಂದು ಬಿಸಿ ಬಿಸಿ ಕಷಾಯ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ನೇಹಿತರೆ, ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ಭಾವಿಸ್ತಾ ಈಗ ಇಲ್ಲಿಯ ವಾಸ್ತವಿಕ ಚಿತ್ರಣ ಮತ್ತು ಪೌರಾಣಿಕ ಹಿನ್ನೆಲೆ ಎರಡನ್ನೂ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ.
ಯಾರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲದವರು ಈ ವಿಡಿಯೋ ನೋಡಿ ಪುಣ್ಯವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಈಗ ನಾವು ಬಂದದ್ದು ಸುಮಾರು 1 ಗಂಟೆ 1:30 ಆಗಿರೋದ್ರಿಂದ ಮೊದಲು ಊಟವನ್ನ ಮುಗಿಸಿ ಅಂತ ನಮ್ಮ ಟೀಮ್ ಲೀಡರ್ ಹೇಳಿದ್ರು. ಯಾಕಂದ್ರೆ ದೇವರ ದರ್ಶನ ಮತ್ತೆ ಮಾಡ್ಬೋದು, ನಿಜವಾಗಿ ಮಾಡೋದು ಮೊದಲು ದೇವರ ದರ್ಶನ ಮಾಡಬೇಕು. ಆದರೆ ಊಟ 2:30ಗೆ ಬಂದಾಗತ್ತೆ ಅಂತ ಹೇಳಿದಾಗ ನಾವು ಊಟಕ್ಕೆ ಕ್ಯೂದಲ್ಲಿ ನಿಂತ್ವಿ. ಸ್ನೇಹಿತರೆ ಇಲ್ಲಿ ಕೂಡ ಶಿವನ ಕೃಪೆ ನಮ್ಮ ಮೇಲೆ ಇತ್ತು ಕಾಣುತ್ತೆ. ಅಂದ್ರೆ ನಮಗೆ ಕೇವಲ ನಾವು ಲೈನಿನ ಕೊನೆಯಲ್ಲಿ ನಿಂತಿದ್ದು, ಅದು ಎಲ್ಲಿಂದ ಬಂದದ್ದು ಒಬ್ರು ಆ ಬನ್ನಿ ಅಲ್ಲಿ ಊಟ ಇದೆ ಅಂತ ನಮ್ಮನ್ನ ಕರ್ಕೊಂಡೋದ್ರು. ಈ ಒಂದು ಸಣ್ಣ ಚೋಪಡಿ ತರ ಇರುತ್ತೆ ಇಲ್ಲಿ, ತಾತ್ಕಾಲಿಕ ಚೋಪಡಿ ಸ್ನೇಹಿತರೆ. ಇಲ್ಲಿ ಬಂದು ನಮಗೆ ಹೊಟ್ಟೆ ತುಂಬಾ ಮನಸ್ಸು ತುಂಬಾ ಊಟ ಮಾಡಿಸಿದ್ರು. ನಿಜವಾಗ್ಲೂ ಶಿವನೇ ಒಂದು ಯಾವ್ದು ರೂಪದಲ್ಲಿ ಬಂದಿದ್ದಾನೇನೋ ಅಂತ ಅನ್ಸುತ್ತೆ ಸ್ನೇಹಿತರೆ. ನೋಡಿ ನಮಗೆ ದೇವರ ಪ್ರಸಾದ ಅಂತೆ ನಮಗೆ ಹಾಕಿ ಕೊಟ್ರು. ನಿಜವಾಗ್ಲೂ ನಾವು ಇಷ್ಟು ಜನ ಪುಣ್ಯ ಮಾಡಿದ್ವಿ ಅಂತ ಕಾಣುತ್ತೆ. ಬಹಳ ಖುಷಿಯಿಂದ ಆ ದೇವರ ನೈವೇದ್ಯವನ್ನ ಸ್ವೀಕಾರ ಮಾಡಿದ್ವಿ. ಅದು ಕೂಡ ನಮಗೆ ಅದೃಷ್ಟ ಇತ್ತು ಅನ್ಸುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಜೋಪಡಿಗಳನ್ನ ಮಾಡ್ತಾರೆ, ಇದೆಲ್ಲ ತಾತ್ಕಾಲಿಕ, ಇದನ್ನ ಯಾವುದು ಪರ್ಮನೆಂಟ್ ಅಲ್ಲ. ಈ ಒಂದು ಉತ್ಸವ ಮುಗಿದ ತಕ್ಷಣ ಇಲ್ಲಿ ಯಾವುದೇ ಕುರುಹು ಇರೋದಿಲ್ಲ, ಇಲ್ಲಿ ನಡೆದ ಒಂದು ಉತ್ಸವದ ಏನೂ ಇರೋದಿಲ್ಲ. ನೋಡಿ ಹೊರಗೆ ಬಂದಾಗ ನಮಗೆ ಕಂಡಿದ್ದು ಹೀಗೆ ಕ್ಯೂದಲ್ಲಿ ಇಷ್ಟು ನಿಲ್ತಾರೆ ಸ್ನೇಹಿತರೆ. ಇವರು ಒಳಗೆ ಹೋಗಿ ಆ ಲಿಂಗರೂಪಿ ದರ್ಶನವನ್ನ ಮಾಡಿ ತೀರ್ಥ ಪ್ರಸಾದ ಸೇವನೆಯನ್ನ ಮಾಡ್ತಾರೆ. ಅದ್ರ ಹೊರಗಡೆಯಿಂದ ಸ್ನೇಹಿತರೆ ಕೊಟ್ಟಿಯೂರಿನ ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ರಶ್ ಇದೆ. ಮಳೆ ಇಷ್ಟೋ ತನಕ ಇರ್ಲಿಲ್ಲ, ಮಳೆ ಕೂಡ ಇವತ್ತು ಬರ್ತಾ ಇದೆ. ಬಟ್ ಈ ಕ್ಷೇತ್ರದ ಬಗ್ಗೆ ನಮಗೆ ಒಬ್ರು ಸಿಕ್ಕಿದ್ರು, ಅವರು ಈ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳಿ ಅಂತ ಕೇಳ್ಕೊಂಡಾಗ ಅವರು ಹೇಳಿದ್ದಟ್ಟು. ಸರ್ ನಮಸ್ತೆ. ಕ್ಷೇತ್ರದಲ್ಲಿ ಪುರಾಣದಲ್ಲಿ ದಶ ಇದೆ ಅಂದಲ್ಲ, ದಶ ಯಾಗ ನಡೀತಾ ಇದ್ರೆ ಇಲ್ಲಿ ಪಾರ್ವತಿ ದೇವಿ ಇಲ್ಲಿ ಬಂದು ಆತ್ಮಕುದಿ, ಅದಕ್ಕೋಸ್ಕರ ಶಿವ ದೇವರು ಕೋಪಗೊಂಡು ಇಲ್ಲಿ ಶಿವ ದರ್ಶನ ಇದೆಯಲ್ಲ, ದರ್ಶನದ ತಲೆ ಕಟ್ ಮಾಡಿ ಹಂಗೆ ಆಗಿರತ್ರ ಆ ಕಾಲದಲ್ಲಿ. ಅದಕ್ಕಿಂತ ಯೋಚನೆ ಮಾಡಿ ಹಿಂಗೆ ಯಾಗ ಮಾಡಿದ್ರ ಅಂತ ದಕ್ಷ ಯಾಗ ಇಲ್ಲೇ ನಡೀತಾ ಇದೆ. ಆ ಕಾಲದಲ್ಲಿ ಇಲ್ಲೇ ನಡೀತಾ ಇರೋದು. ಅದಕ್ಕಿಂತ ಅದಕ್ಕೆ ಆಧಾರ ಅನುಷ್ಠಾನ ಮಾಡಿ ಇವತ್ತು ಹಿಂಗೆ ಹೋಗ್ತಾ ಇದ್ದೀನಿ. ಇದು ಎಷ್ಟು ವರ್ಷದಿಂದ ಈ ತರ ವರ್ಷದಿಂದ ನಮ್ಗೆ ಗೊತ್ತಿಲ್ಲ, ನಾವು ಎಷ್ಟು ವರ್ಷದಿಂದ ಲೆಕ್ಕ ಇಲ್ಲ. ಸೊ ಸಾವಿರಾರು ವರ್ಷಗಳಿಂದ ಈ ಒಂದು ಸ್ಥಳದಲ್ಲಿ ಈ ತರ ನಡೀತಾ ಇದೆ. ಯುಗಾಂತರ ಇದೆ ಆತರ. ಇದು ಇವಾಗ ಒಂದು 2-3 ಕೊಲ್ಲ ಇಯರ್ಸ್ ಆಯ್ತು, ಆಚೆ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇವಾಗ ಮೊದಲು ಇಷ್ಟೊಂದು ಇರ್ಲಿಲ್ಲ, ಕೇರಳ ಅವರು ಮಾತ್ರ ಇಲ್ಲಿ ದರ್ಶನ ಮಾಡಿ ಹೋಗ್ತಾ ಇದ್ದೀನಿ. ಇವಾಗ ಫುಲ್ ಫೇಮಸ್ ಆಯ್ತು. ಅದಕ್ಕೋಸ್ಕರ ಇಂಡಸ್ಟ್ರಿ ಎಲ್ಲಾರು ಬಂದ್ಬಿಟ್ಟು ಇಲ್ಲಿ ದರ್ಶನ ಮಾಡಕ್ ಹೋಗ್ತಾ ಇದ್ದೀನಿ. ಅಷ್ಟೊಂದು ಶಿವ ಭಕ್ತಿ ಭಯ ಭಕ್ತಿ ಮೇಲೆ ಬಂದ್ಬಿಟ್ಟು. ಇದು ಎಷ್ಟು ದಿನ ಇರ್ತದೆ? ಇದು 27 ದಿನ ಇರ್ತಾರೆ. ಅದಕ್ಕಿಂತ ಈ 20 ದಿನ ಈ ಮಂತ್ 20 ಬೇರೆಗೆ ಲೇಡೀಸ್ ಅಲೋಡ್ ಇದೆ. 20ರವರೆಗೆ ಲೇಡೀಸ್ ಮಾತ್ರ, ಲೇಡೀಸ್ ಅಲೋಡ್ ಇಲ್ಲ. 23 ಜಾಸ್ತಿ ಇದು ಕ್ಲೋಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ ನೆಕ್ಸ್ಟ್ ಇಯರ್ ಆಗುತ್ತೆ. ಸೊ ನಾವು ಇಲ್ಲಿ ಶಿವೇಲಿ ಅಂತ ಇಲ್ಲಿ ಏನ್ ಇಲ್ಲಿ ಸುತ್ತರಿತಾ ಇದ್ದಾರಲ್ಲ, ಯಾವ ತರದ್ದು ಏನಕ್ಕೆ? 2 ಟೈಮ್ ಅಲ್ಲಿ ಇದಾರೆ. ಆ 2 ಟೈಮ್ ಅಲ್ಲಿ ಶಿವೇಲಿ ಅಂತ ಧ್ಯಾನ ಮೇಲೆ ದೇವರದು ದೇವಿದು ಶಿಲೆ ಇಟ್ಕೊಂಡು ಯಾನೆ ಮೇಲೆ ನಡೀತಾ ಇದ್ರೆ ಶಿವೇಲಿ. ಅದಕ್ಕೆ ಮುಂಚೆ ಮುಂದ್ಗಡೆ ನಾವು ಇರ್ಬೇಕು, ಅವರದು ಪ್ರೊಟೆಕ್ಟರ್ ಆಗಿ ನಾವು 2 ಜನ ಇರ್ಬೇಕು. ಅದು ಬೇರೆ ನಾಯರ್ ಬಡಕಟ್ ನಾಯರ್ ಅಂತ 2 ಜನ ಇದಾರೆ. ಅವ್ರನ್ನ ಸೊ ನೀವು ದೇವರನ್ನ ಕಾಯುವಂತವ್ರು, ಪ್ರೊಟೆಸ್ಟ್ ಮಾಡೋದು, ಪ್ರೊಟೆಕ್ಷನ್ ಮಾಡ್ತಾರೆ. ಓಕೆ ಓಕೆ. ಸೊ ಈ ಸುತ್ತ ಹಾಕಿ ಬಂದು ಅಲ್ಲಿ ಆಚೆ ದರ್ಶನ ಮಾಡ್ಲಿಕ್ಕೆ ಅಂತದ್ದು ಇದ್ರಲ್ಲಿ ಕ್ಯೂ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ಬೋದು. ಇಲ್ಲೇ ಹೋಗಕ್ ಆಗಲ್ಲ, ಇದ್ರಲ್ಲಿ ಪ್ರದರ್ಶನ ಮಾಡ್ಬಿಟ್ಟು ನೋಡ್ಕೊಂಡು ಹೋಗೋದಷ್ಟೇ. ದರ್ಶನ ಬೇಕಂದ್ರೆ ಕ್ಯೂ ಅಲ್ಲಿ ನಿಲ್ಸ್ಕೊಂಡು ಸ್ವಯಂಭೂ ಅದೇ ಒಳಗಡೆ ಸ್ವಯಂಭೂ ಇದೆಲ್ಲ, ಅದರಲ್ಲಿ ಹೋಗಿ ತೀರ್ಥ ತಗೊಂಡು ಹೋಗ್ಬೋದು. ಸೊ ಈ ಒಂದು ಕ್ಷೇತ್ರದ ಬರೀ ಪೌರಾಣಿಕ ಐತಿಹಾಸಿಕ ಕ್ಷೇತ್ರ ಅಲ್ಲ, ಬಹಳ ವರ್ಷದಿಂದ ಬಂದಿರುವಂತ ಒಂದು ನೀವು ಆಚರಣೆಯಲ್ಲಿ ಮಾಡ್ಕೊಂಡಿರೋ ಕೇರಳಿಯನ್ನು ವಿಶೇಷವಾಗಿ 28 ವರ್ಷ ಆಯ್ತು. 28 ವರ್ಷದಿಂದ ನೀವು ನಾವು
ಓಕೆ ಓಕೆ. ಸೊ ಥ್ಯಾಂಕ್ ಯು. ನಿಜ. ವರ್ಷದಲ್ಲಿ ಕೇವಲ 27 ದಿನಗಳ ಕಾಲ ಅಂದ್ರೆ ವೈಶಾಖ ಮಾಸದಲ್ಲಿ ಮಾತ್ರ ತೆರೆದಿರುತ್ತೆ. ಅಂದ್ರೆ ಈ ವರ್ಷದ ಮೇ 23ರಿಂದ ಜೂನ್ 24ರವರೆಗೆ ಮಾತ್ರ. ಇಲ್ಲಿ ಶಿವಲಿಂಗವು ಸ್ವಯಂಭೂ ಆಗಿದ್ದು ಪ್ರಕೃತಿಯ ಮಡಿಲಲ್ಲಿ ಅದ್ಭುತ ಪೂಜೆಗಳು ನಡೆಯುತ್ತೆ. ಅಂದ್ರೆ ಈ ಒಂದು ಪ್ರಸಿದ್ಧ ಮತ್ತು ಪವಿತ್ರವಾದ ಈ ಶಿವನ ಕ್ಷೇತ್ರದಲ್ಲಿ ಪ್ರಾರಂಭ ಆಗೋದು ನಂಬುದಿರಿ ಅವರಂಡ. ಅಂದ್ರೆ ಈ ಒಂದು ಸಂಪ್ರದಾಯದ ಪ್ರಕಾರ ಅವರು ಬಂದು ಈ ಶಿವಲಿಂಗವನ್ನ ತಬ್ಬಿ ಹಿಡಿದು ಆ ಒಂದು ಪೂಜೆಯ ಪ್ರಾರಂಭವನ್ನ ಅವರು ಮಾಡ್ತಾರಂತೆ. ಈ ಒಂದು ಪೌರಾಣಿಕ ಹಿನ್ನೆಲೆ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಸತಿ ಮತ್ತು ಶಿವ. ಈ ಕ್ಷೇತ್ರವು ಹಿಂದೂ ಪುರಾಣದ ಪ್ರಮುಖ ಕಥೆಯಾದ ದಕ್ಷ ಯಾಗದೊಂದಿಗೆ ನಿಕಟವಾದ ಸಂಬಂಧವನ್ನ ಹೊಂದಿದೆ. ಶಿವನ ಪತ್ನಿಯಾದ ಮಾತೆ ಸತಿಯ ತಂದೆ ದಕ್ಷ ಪ್ರಜಾಪತಿ ಬೃಹತ್ತಾದ ಅಂದ್ರೆ ದೊಡ್ಡದಾದ ಯಾಗವನ್ನ ಮಾಡ್ತಾನೆ. ಆತ ಇಡೀ 3 ಲೋಕವನ್ನೇ ಆಹ್ವಾನ ಮಾಡಿದ್ರು ತನ್ನ ಅಳಿಯ ಮತ್ತು ಮಗಳಿಗೆ ಆಹ್ವಾನವನ್ನೇ ಕೊಟ್ಟಿರುವುದಿಲ್ಲ. ನೋಡಿ ಅಲ್ಲಿ ಅಹಂಕಾರ ಎಷ್ಟಿದೆ ಅಂತ ಹೇಳಿದ್ರೆ, ಹಿಂದೊಮ್ಮೆ ಶಿವ ಅವಮಾನ ಮಾಡಿದ್ದ ಅಂತ ತಿಳ್ಕೊಂಡು ಈಗ ಅವಮಾನ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಮಾಡಿರ್ತಾನೆ. ಆದರೆ ಸತಿ ಪತಿಯನ್ನ ಕೇಳ್ತಾಳೆ, ನಾನು ಹೋಗ್ಲಾ ಅಂತೇಳಿ. ಶಿವ ಬೇಡವೇ ಬೇಡ ಅಂತ ಹೇಳಿದ್ರು ಕೇಳದೆ ಆಕೆ ತನ್ನ ತವರು ಮನೆಯ ತಂದೆಯ ಮೋಹದಿಂದ ಇಲ್ಲಿಗೆ ಬರ್ತಾಳೆ. ಇಲ್ಲಿ ಆ ಒಂದು ಯಾಗದಲ್ಲಿ ಎಲ್ಲರಿಗೂ ಹವಿಸ್ಸನ್ನ ಅಂದ್ರೆ ಎಲ್ಲ ಋಷಿಗಳಿಗೂ ದೇವತೆಗಳು ಹವಿಸ್ಸನ್ನ ಬಿಟ್ಟರು ಶಿವನಿಗೆ ಅರ್ಘ್ಯವನ್ನ ಬಿಡೋದೇ ಇಲ್ಲ. ತುಂಬಾ ಅವಮಾನಿತಳಾದ ಸತಿ ತನ್ನ ಗಂಡನಿಗಾದ ಅವಮಾನವನ್ನು ತಾಳಲಾರದೆ ತನ್ನನ್ನು ತಾನೇ ಅಗ್ನಿಯನ್ನ ಸೃಷ್ಟಿ ಮಾಡಿ ದಹಿಸಿಕೊಂಡು ಬಿಡ್ತಾಳೆ. ಇದನ್ನು ಕೇಳಿದ ಶಿವ ರೌದ್ರಾವತಾರವನ್ನ ತಾಳಿ ತನ್ನ ಜಟೆಯಿಂದ ವೀರಭದ್ರನನ್ನ ಸೃಷ್ಟಿ ಮಾಡ್ತಾನೆ. ವೀರಭದ್ರನು ದಕ್ಷನ ಯಾಗವನ್ನ ಧ್ವಂಸಗೊಳಿಸಿ ದಕ್ಷನನ್ನ ಸಂಹಾರ ಮಾಡ್ತಾನೆ. ನೋಡಿ, ಈ ಒಂದು ಸ್ಥಳವೇ ವೀರಭದ್ರ ದಕ್ಷನನ್ನ ಸಂಹಾರ ಮಾಡಿದ್ದು. ಇಲ್ಲಿಂದ ಮುಂದಕ್ಕೆ ನಾವು ಸತಿ ದಹನ ಮಾಡಿಕೊಂಡ ಸ್ಥಳವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಹೊರಗಡೆಯಿಂದನೇ ಎಲ್ಲವನ್ನ ತೋರಿಸ್ತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿ ಯಾವುದೇ ನಿರ್ಮಿತವಾದ ಗುಡಿಯಾಗಲಿ ಅಥವಾ ಮೂರ್ತಿಯಾಗಲಿ ಇಲ್ಲ. ಇಲ್ಲಿ ಶಿವಲಿಂಗವು ಸ್ವಯಂಭೂ ಆಗಿದ್ದು ಅಂದ್ರೆ ತಾನಾಗೆ ಉದ್ಭವಿಸಿದ್ದು ನೆಲದ ಮೇಲಿರುವ ಒಂದು ಗುಂಡಿಯಲ್ಲಿ ತೀರ್ಥಲಿಂಗವಿದೆ, ಅದನ್ನ ಒಳಗೆ ಕಾಣ್ತೀವಿ. ಈಗ ನಾನು ವೀರಭದ್ರನ್ನ ಅಂದ್ರೆ ದಕ್ಷನನ್ನ ಸಂಹಾರ ಮಾಡಿದ್ದನ್ನ ನೋಡಿದ್ವಿ. ಹಾಗೆ ಸತಿ ದಹನ ಮಾಡಿಕೊಂಡ ಸ್ಥಳವನ್ನ ನೋಡೋಣ ಸ್ನೇಹಿತರೆ. ಈ ಒಂದು ಸ್ಥಳ ವೈಶಾಖ ಮಾಸದ ಸ್ವಾತಿ ನಕ್ಷತ್ರದಿಂದ ಹಿಡಿದು ರೋಹಿಣಿ ನಕ್ಷತ್ರದವರೆಗೆ ಅಂದ್ರೆ 27 ದಿನಗಳು ಇಲ್ಲಿ ಅದ್ಧೂರಿ ಉತ್ಸವ ನಡೆಯುತ್ತೆ. ಅಂದ್ರೆ ಇಲ್ಲಿ ಆಚರಣೆ ತೆಂಗಿನ ಗರಿಗಳಿಂದ ಮಾಡಿದ ಜೋಪಡಿಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ಹೇಳಿದೆ ಯಾವುದೇ ದೇವಸ್ಥಾನ ಇಲ್ಲಿಲ್ಲ ಅಂತ. ಮುಖ್ಯವಾಗಿ ಇಲ್ಲಿಯ ನಂಬೂದಿರಿ ಅರ್ಚಕರು ಅತ್ಯಂತ ಕಟ್ಟುನಿಟ್ಟಾದ ನಿಯಮಗಳೊಂದಿಗೆ ಈ ಪೂಜೆಯನ್ನ ನೆರವೇರಿಸ್ತಾರೆ. ಸ್ನೇಹಿತರೆ, ಇದೇ ಸ್ಥಳದಲ್ಲಿ ಮಾತಾ ಸತಿದೇವಿ ತನ್ನ ದೇಹವನ್ನ ಅಗ್ನಿಗೆ ಅರ್ಪಿಸಿಕೊಂಡಂತ ಸ್ಥಳ. ಸ್ನೇಹಿತರೆ, ಇಲ್ಲಿ ಒಂದು ನನಗೆ ಅರ್ಥ ಆಗಲಿಲ್ಲ, ಇಷ್ಟು ದೊಡ್ಡ ಕಾಣಿಕೆ ಡಬ್ಬಿ ಇದ್ರೂ ಕೂಡ ಅಲ್ಲಿ ಯಾಕೆ ಹಣವನ್ನ ಅಲ್ಲಿ ಬೀಸಾಡ್ತಾರೆ ಅನ್ನೋದು. ಸ್ನೇಹಿತರೆ, ಇದೇ ಒಳಗೆ ವೀರಭದ್ರನ ಕತ್ತಿ ಇರುವಂಥದ್ದು ಹಾಗೂ ಉದ್ಭವ ಲಿಂಗ ಇರುವಂಥದ್ದು. ಅಲ್ಲಿ ಈ ಕೊಟ್ಟೂರು ದೇವಾಲಯದ ವಿಶೇಷತೆ ಏನು ಅಂತ ಕೇಳಿದ್ರೆ, ಇಲ್ಲಿ ಭಾರತದ ಯಾವುದೇ ದೇವಸ್ಥಾನಗಳಿಗಿಂತ ಇದು ಭಿನ್ನವಾಗಿದೆ. ಇಲ್ಲಿ 2 ಪ್ರತ್ಯೇಕ ಸನ್ನಿಧಾನ ಇದೆ. ಇಲ್ಲಿ ಒಂದು ಇಕ್ಕರೆ ಕೊಟ್ಟಿಯೂರು ಮತ್ತೆ ಅಕ್ಕರೆ ಕೊಟ್ಟಿಯೂರು ಅಂತ. ಇಕ್ಕರೆ ಕೊಟ್ಟಿಯೂರಿನಲ್ಲಿ ವರ್ಷ ಪೂರ್ತಿ ತೆರೆದಿರುತ್ತೆ. ಅಕ್ಕರೆ ಕೊಟ್ಟಿಯೂರಿನಲ್ಲಿ ಈಗ ಮಾತ್ರ. ನೋಡಿ, ಅಲ್ಲಿ ದೀಪ ಕಾಣ್ತಾ ಇದೆಯಲ್ಲ, ಅದೇ ಶಿವನ ಸನ್ನಿಧಾನ. ಇಲ್ಲಿ ಯಾವುದೇ ಕಾಯಂ ಕಟ್ಟಡವಿಲ್ಲ. ಈ ಉತ್ಸವಕ್ಕಾಗಿಯೇ ತಾತ್ಕಾಲಿಕ ಗುಡಿಸಲುಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಎಲ್ಲ ಪೂಜಾ ವಿಧಾನಗಳು ಮುಗಿದ ನಂತರ ಇದನ್ನು ತೆರವುಗೊಳಿಸಲಾಗುತ್ತೆ. ಇದು ಶತಮಾನಗಳಿಂದಲೂ ಹೀಗೆ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರಲಾಗುತ್ತೆ. ಇದು ಮುಗಿದ ನಂತರ ಇಲ್ಲಿ ನಡೆದಿರುವಂಥ ಯಾವುದೇ ಕುರುಹು ಕೂಡ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ಇದು ಎಂಥ ವಿಶೇಷ ನೋಡಿ. ಮತ್ತಷ್ಟು ವಿಶೇಷ ವಿಭಿನ್ನತೆಯನ್ನು ಹೇಳ್ತೀನಿ ಬನ್ನಿ. ಈ ದೇವಸ್ಥಾನಕ್ಕೆ ಬರುವಾಗ ಬಾವಲಿ ನದಿಯನ್ನು ದಾಟಿಕೊಂಡು ಬರಬೇಕಾಗತ್ತೆ. ಮತ್ತೆ ದಟ್ಟ ಕಾಡು, ಕೆಸರು ಧಾದಿಗಳನ್ನ ಒಳಗೊಂಡಿರುತ್ತೆ. ಮತ್ತೆ ಬರೀ ಗಾಲಿನಲ್ಲಿ ಬರಬೇಕಾಗತ್ತೆ. ಅಂಡ್ ಇಲ್ಲಿಯ ಒಂದು ವಿಶೇಷವಾದ ಮತ್ತೊಂದು ವಿಷಯ ಅಂದ್ರೆ ಭಾರಿ ಜನದಟ್ಟಣೆ ಇರುತ್ತೆ. ಬಟ್ ನಾವು ಹೋದಾಗ ಅಷ್ಟೊಂದು ಇರಲಿಲ್ಲ, ಅಂದ್ರೆ ನೂಕು ನುಗ್ಗಲು ಇರಲಿಲ್ಲ, ಜನ ಇದ್ರು. ದರ್ಶನಕ್ಕಾಗಿ ದೀರ್ಘಾವಧಿ ಕಾಯುವಿಕೆ ಕೂಡ ಇರುತ್ತೆ. ಆ್ಯಂಡ್ ಮಳೆ ಮತ್ತು ಜಾರುವ ಪ್ರದೇಶಗಳು ಇರುತ್ತೆ. ಕೆಲವು ಪ್ರದೇಶದಲ್ಲಿ ಸೀಮಿತ ಸೌಕರ್ಯಗಳು ಕೂಡ ಇರುತ್ತೆ. ಅಷ್ಟೇ ಅಲ್ಲ,
ಇಲ್ಲಿ ಒಂದು ಡ್ರೆಸ್ ಕೋಡ್ ಅಂದರೆ ಆರಾಮದಾಯಕ ಸಾಂಪ್ರದಾಯಿಕ ಉಡುಪುಗಳು, ಸೀರೆ ಇರ್ಬೋದು ಅಥವಾ ಸಲ್ವಾರ್ಗಳನ್ನು ಹಾಕ್ಕೊಂಡು ಬರಬೇಕು. ಮತ್ತು ಪುರುಷರು ಮುಂಡು ಅಥವಾ ಧೋತಿ ಅಂತ ಹೇಳ್ತೀವಲ್ಲ, ಯಾವುದೇ ಪಾಶ್ಚಾತ್ಯ ಉಡುಪುಗಳಿಗೆ ಅಲೋ ಮಾಡೋದಿಲ್ಲ. ಮತ್ತೆ ಛತ್ರಿ ಮತ್ತು ರೇನ್ ಕೋಟ್ಗಳು ಬೇಕೇ ಬೇಕು. ಆ್ಯಂಡ್ ರೇನ್ ಕೋಟ್ ಹಾಕ್ಕೊಂಡ್ರೆ ಇಲ್ಲಿ ಸುತ್ತಲೂ ಸುತ್ತೋಕೆ ಅಲೋ ಮಾಡೋದಿಲ್ಲ ಸ್ನೇಹಿತರೆ, ಹೊರಗಡೆ ಮಾರ್ಬೋದು. ನೆನ್ಪಿಟ್ಕೊಳ್ಳಿ, ಛತ್ರಿ ಒಳಗೆ ಇರ್ತಾ ಇರ್ಬೋದು, ಆದರೆ ರೇನ್ ಕೋಟ್ ಹಾಕೊಂಡು ಇಲ್ಲಿ ಒಳಗಡೆ ಬರೋ ಹಾಗಿಲ್ಲ. ಈ ಒಂದು 27 ದಿನದ ಧಾರ್ಮಿಕ ವಿಧಿವಿಧಾನಗಳಂದ್ರೆ ಮೇ 23 ಉತ್ಸವ ಆರಂಭ ಆಯಿತು, 28ಕ್ಕೆ ನೆಯ್ಯಾಟಂ, 29ಕ್ಕೆ ಭಂಡಾರಂ, ಜೂನ್ 7-8ರಿಂದ ಇಳನೀರು ಒಪ್ಪು ಅಥವಾ ಇಳನೀರಾಟಂ ಅಂತೇಳಿ, ಜೂನ್ 14 ರೋಹಿಣಿ ಆರಾಧನೆ, ಜೂನ್ 20 ಮಕಂ ಕಲಂ ವರಂ ಅಂತ, ಜೂನ್ 24 ಉತ್ಸವದ ಸಮಾರೋಪ ಕೊನೆಯ ದಿನ. ಈ ದಿನಗಳಲ್ಲಿ ಬಹಳ ಜನ ಅಂದರೆ ಭಾರಿ ಜನಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅಂತ ಹೇಳ್ತಾರೆ. ಹಾಗಂತ ಇಲ್ಲಿ ಎಲ್ಲ ದಿನಗಳಲ್ಲೂ ಮಹಿಳೆಯರಿಗೆ ಅಲ್ಲೋ ಇಲ್ಲ. ಮಹಿಳೆಯರು ಬರಬಾದಂಥದ್ದು ಮೇ 30ರಿಂದ ಜೂನ್ 20ರ ಮಧ್ಯಾಹ್ನದವರೆಗೆ ಮಾತ್ರ ಮಹಿಳೆಯರು ಬರಬಹುದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈಗ ನಾವು ಆ ಸ್ಥಳದಿಂದ ಈಗ ಇಕ್ಕರೆ ಕೊಟ್ಟಿಯೂರಿಗೆ ಹೋಗ್ತಾ ಇದ್ವಿ. ಸ್ನೇಹಿತರೆ, ಈ ಇಕ್ಕರೆ ಕೊಟ್ಟಿಯೂರು ಎಂದು ಕರೆಯಲ್ಪಡುವ ಖಾಯಂ ಸನ್ನಿಧಾನವು ವರ್ಷ ಪೂರ್ತಿ ತೆರೆದಿರುತ್ತೆ. ಆದರೆ ವಾರ್ಷಿಕ ಉತ್ಸವದ ಈ ಸಮಯದಲ್ಲಿ ಇಡೀ ಧಾರ್ಮಿಕ ಪ್ರಕ್ರಿಯೆಯು ಕೇಂದ್ರ ಬಿಂದು ನದಿಯ ಆಚೆಗಿರುವ, ಅಂದ್ರೆ ನಾವು ಈಗ ಹೋಗಿದ್ವಲ್ಲ ಆ ಅಕ್ಕರೆ ಕೊಟ್ಟಿಯೂರು. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಮುಚ್ಚಿರುತ್ತೆ, ಅಕ್ಕರೆಯ ಸಂಪ್ರದಾಯಗಳು ತೆರೆದಿರುತ್ತೆ. ಅಂಡ್ ಸ್ನೇಹಿತರೆ, ವಿಶೇಷವಾಗಿ ನೆನಪಿಟ್ಕೊಳ್ಳಿ, ಇಲ್ಲಿ ಒಂದು 4-5 ಬ್ರಿಡ್ಜ್ ಇದೆ. ನಾವು ಅಕ್ಕರೆ ಕೊಟ್ಟಿಯೂರಿಂದ ಇಕ್ಕರೆ ಈ ಕಡೆ ರೋಡಿಗೆ ಬರುವಾಗ ಕನ್ಫ್ಯೂಸ್ ಮಾಡ್ಕೊಬೇಡಿ, ಎಲ್ಲೂ ಇಲ್ಲ. ಸ್ವಲ್ಪ ಗೊತ್ತಾದ್ರೆ ಓಕೆ, ಕೆಲವರು ವಯಸ್ಸಾದವರಿಗೆ ಸ್ವಲ್ಪ ತೊಂದರೆ ಆದರೂ ಆಗ್ಬೋದು. ನೋಡಿ, ನಾವು ಈಗ ರೋಡಿನ ಈಚೆ ಅಂದ್ರೆ ಇಕ್ಕರೆ ಕೊಟ್ಟಿಯೂರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಮೇನ್ ಆಗಿ ನಾನು ಚಪ್ಪಲಿ ಹಾಕಬಾರ್ದು ಅಂತ ಹೇಳಿದ್ನಲ್ಲ, ಯಾಕೆಂದರೆ ಒಂದು ರೌಂಡ್ ಫುಲ್ ಮಾಡಿ ಈ ಕಡೆ ಬರಬೇಕಾಗತ್ತೆ. ಹಾಗಾಗಿ ನೀವು ಚಪ್ಪಲಿ ಅಲ್ಲೇ ಎಲ್ಲಾದರೂ ಬಿಟ್ಟರೆ ಪುನಃ ಇಲ್ಲಿಂದ ನಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ನಾನು ಮೊದಲಿಗೆ ಏನು ರೂಲ್ಸನ್ನು ಹೇಳಿದ್ನೋ ಅದನ್ನೇ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ನೋಡಿ, ಇದು ಎಲ್ಲ ಅಂಗಡಿಗಳಲ್ಲೂ ಈ ಒಂದು ಹೂ ಇರುತ್ತೆ. ಮುತ್ತಪನ್ ಹೂ ಅಂತೇಳಿ ಮಲಯಾಳಂದಲ್ಲಿ ಹೇಳುವಂಥದ್ದು, ಕಾಡಿನ ಹೂ. ವಾರ್ಷಿಕ ಈ ವೈಶಾಖ ಮಾಸದಲ್ಲೇ ಅದು ಆಗುವಂಥದ್ದು. ಇದು ಬಿದಿರಿನಿಂದ ಏನೋ ಮಾಡ್ತಾರೆ ಅಂತ ಕಾಣುತ್ತೆ. ಸೊ ಕೊಟ್ಟಿಯೂರಿನ ಸುತ್ತಮುತ್ತಲಿನ ಕಾಡುಗಳಲ್ಲಿ ಈ ಮನೆತಾನ ಹೂ ಅರಳೋದೇ ದೇವಸ್ಥಾನದ ಉತ್ಸವ ಸೀಸನ್ ಆರಂಭ ಆಯಿತು ಅನ್ನೋದರ ಸಂಕೇತ. ಈ ಒಂದು ಹೂವನ್ನು ಮನೆಯಲ್ಲಿ ಯಾಕೆ ಕಟ್ಟಬೇಕು ಅಂತ ಹೇಳಿದರೆ, ಮನೆಯಲ್ಲಿರುವ ಕೆಟ್ಟ ಸಂಗತಿಗಳು ಹೋಗಿ ಒಳ್ಳೆಯ ಸಂಗತಿಗಳು ಬರುತ್ತೆ ಅನ್ನೋದು, ಅಂದರೆ ನೆಗೆಟಿವ್ ಹೋಗುತ್ತೆ, ಪಾಸಿಟಿವ್ ಅಂಶಗಳು ಬರುತ್ತೆ ಅಂತ ಹೇಳ್ತಾರೆ. ಈ ಒಂದು ಇದಕ್ಕೆ ರೇಟ್ ಬೇರೆ ಬೇರೆ ಕೂಡ ಇರುತ್ತೆ. 50ರಿಂದ ಹಿಡಿದು 70, 120 ಕೂಡ ಹೇಳ್ತಾರೆ. ಮತ್ತೆ ಅದು ರೇಟ್ ಕಡಿಮೆ ಆಗ್ತಾ ಬರುತ್ತೆ, ಯಾಕಂದರೆ ಯಾರು ತಗೊಳ್ಳೋರಿಲ್ಲ. ಸ್ನೇಹಿತರೆ, ಈಗ ನೋಡಿ, ನಾವು ಈ ಒಂದು ಇಕ್ಕರೆ ಕೊಟ್ಟಿರೋ ದೇವಸ್ಥಾನದ ಬಾಗಿಲಲ್ಲಿ ನಿಂತಿದ್ದೇವೆ ಈಗ. ಸೊ ಈ ಒಂದು ದೇವಸ್ಥಾನದಲ್ಲಿ ಆಲ್ರೆಡಿ ಈಗ ಬಾಗಿಲು ಮುಚ್ಚಿರುತ್ತೆ, ಒಳಗೇನು ನಮಗೆ ವಿಡಿಯೋಗ್ರಾಫಿ ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ. ಇಲ್ಲಿ ರೋಡ್ಗಳೆಲ್ಲ ಚೆನ್ನಾಗಿದೆ, ಸ್ವಲ್ಪ ಮಳೆ ಇದ್ರೂ ಕೂಡ ನಾವು ಹೋಗ್ಬೋದು. ಇದು ದೇವಸ್ಥಾನ ಕಾಯಮಾಗಿ ಓಪನ್ ಇರುತ್ತೆ ಇದು, ಬಟ್ ಈ ಒಂದು ತಿಂಗಳು ಮಾತ್ರ ಮುಚ್ಚಿರುತ್ತೆ. ಅಕ್ಕರೆ ಕೊಟ್ಟಿಯೂರು ಇಕ್ಕರೆ ಅಂತ ಹೇಳಿದ್ರೆ ಮಲಯಾಳಂದಲ್ಲಿ ಆಚೆ ಈಚೆ ಅಂತ ಅರ್ಥ. ಸ್ನೇಹಿತರೆ, ಇಲ್ಲಿ ಅಕ್ಕರೆ ಕೊಟ್ಟಿಯೂರಿಗೆ ಬಂದು ನೀವೇನಾದ್ರೂ ಸ್ಟೇ ಮಾಡಿ ಮರುದಿನ ಇಲ್ಲಿ ಒಂದು ಕ್ಷೇತ್ರಕ್ಕೆ ಬರಬಹುದು ಅಂತ ಕೇಳಿದ್ರೆ ಖಂಡಿತ ಹಾಗೆ ಮಾಡಬಹುದು. ಇಲ್ಲಿ ಉಳಿದುಕೊಳ್ಳುವಂತ ವ್ಯವಸ್ಥೆ ಅಂದ್ರೆ ದೇವಸ್ವಂ ಅತಿಥಿ ಗೃಹ ಇದೆ, ಲಾಡ್ಜ್ಗಳಿದೆ, ಹೋಮ್ ಸ್ಟೇ ಇದೆ. ಇವೆಲ್ಲವೂ ಟೂರಿಸ್ಟರು ಕಣ್ಣೂರು, ತಲಶ್ಶೇರಿ, ಮಾನಂತವಾಡಿಯಲ್ಲಿ ಸ್ಟೇ ಮಾಡಿ ಮುಂಜಾನೆ ಅಂದ್ರೆ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬರಬಹುದು. ಅಂದ್ರೆ ಪೂಜಾ ದಿನಗಳಲ್ಲಿ ಮುಂಚಿತವಾಗಿ ಬುಕ್ಕಿಂಗ್ ಕೂಡ ಮಾಡಬಹುದು ಅಂತ ಹೇಳಲಾಗಿದೆ. ಸ್ನೇಹಿತರೆ, ಇದನ್ನ ನಾನು ಕೂಡ ಒಂದು ತಗೊಂಡೆ. ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದ್ರೆ ಹೋಗ್ಲಿ ಅನ್ನೋ ಉದ್ದೇಶದಿಂದ. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಕೊಟ್ಟಿಯೂರಿನ ಈ ಒಂದು ಕ್ಷೇತ್ರ ಬಹಳ ಪ್ರಸಿದ್ಧಿ ಆಗ್ತಾ ಇದೆ. ಮತ್ತೆ ಇಲ್ಲಿ ಕನ್ನಡ ಸಂಪರ್ಕ, ಕನ್ನಡ ಭಾಷೆ ಮತ್ತು ಇತಿಹಾಸ ಸಂಸ್ಕೃತಿಯೊಂದಿಗೆ ಆಳವಾದ ಸಂಬಂಧವನ್ನು ಕೊಂಡಿದೆ. ಯಾಕೆಂದ್ರೆ ಇಲ್ಲಿ ಕರ್ನಾಟಕದಿಂದ ತುಂಬಾ ಜನ ಹೋಗ್ತಾ ಇದ್ದಾರೆ ಒಂದು, ಅಂಡ್ ಇತ್ತೀಚಿನ ವರ್ಷಗಳಲ್ಲಿ ಯಾತ್ರಾರ್ಥಿಗಳು ಕರ್ನಾಟಕದಿಂದನೇ ಜಾಸ್ತಿ ಹೋಗ್ತಾ ಇದ್ದಾರಂತೆ. ಸಂದರ್ಶಕರ ಬೃಹತ್ ಏರಿಕೆ ಅಂದ್ರೆ ಕಂಡಿದೆ ಅಂತ ಹೇಳಲಾಗುತ್ತೆ. ಇದು ಜನಪ್ರಿಯ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಬಿಂಬಿಸುತ್ತೆ. ಸ್ನೇಹಿತರೆ, ಈಗ ವಿಡಿಯೋದ ಕೊನೆಯ ಹಂತದಲ್ಲಿ ನಾನು ಈಗ ಚಪ್ಪಲಿ ಇಟ್ಟ ಜಾಗಕ್ಕೆ ಪುನಃ ಬಂದೆ. ಯಾಕಂದ್ರೆ ನಾನು ಅಲ್ಲಿ ಹಾಕೊಂಡು ಹೋಗಿದ್ದೆ, ಅರ್ಧ ದಾರಿಯಲ್ಲಿ ಇಟ್ಟಿದ್ದೆ. ಅದಕ್ಕೆ ನಾನು ಚಪ್ಪಲಿಯನ್ನ ಹಾಕೊಂಡು ಬರಬೇಡಿ ಅಂತ ಹೇಳಿದ್ದು. ಸ್ನೇಹಿತರೆ, ಎಲ್ಲವನ್ನ ಎದುರಿಸಲಿಕ್ಕೆ ರೆಡಿ ಇದ್ರೆ ಮಾತ್ರ ಈ ಒಂದು ಕ್ಷೇತ್ರಕ್ಕೆ ಬರಬಹುದು. ಅಂದ್ರೆ ನಡಿಲಿಕ್ಕೆ ರೆಡಿ ಇರಬೇಕು, ಬರೀ ಕಾಲಲ್ಲಿ ನಡಿಬೇಕು, ಅಂಡ್ ಜಾರತ್ತೆ, ಮಳೆ ಇರುತ್ತೆ, ಎಲ್ಲವಕ್ಕೂ ರೆಡಿ ಇದ್ರೆ ಮಾತ್ರ ಬರ್ಲಿಕ್ಕೆ ರೆಡಿ. ಹಾಗಂತ ಹೆಚ್ಚು ನಡೆಯೋದೇನು ಇಲ್ಲ. ಅಂಡ್ ಸ್ನೇಹಿತರೆ, ಈ ಒಂದು ಕ್ಷೇತ್ರದ ಬಗ್ಗೆ
ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಈ ಅಕ್ಕರೆ ಕೊಟ್ಟಿಯೂರು ಬಾವಲಿ ನದಿಯ ಪೂರ್ವ ದಂಡೆಯಲ್ಲಿ ಇರುವಂತಹ ಪೌರಾಣಿಕ ಕ್ಷೇತ್ರ. ಧಾರ್ಮಿಕ ತತ್ವವನ್ನು ಅನುಸರಿಸಿ ಇಲ್ಲಿ ಯಾವುದೇ ಶಾಶ್ವತ ದೇವಾಲಯ ಇಲ್ಲ. ತೆಂಗಿನ ಎಲೆಗಳು ಮತ್ತು ಬಿದಿರಿನಿಂದ ಮಾಡಿದಂತ ತಾತ್ಕಾಲಿಕ ಪರಿಸರ ಪ್ರಕೃತಿ ಸ್ನೇಹಿ ರಚನೆಗಳಲ್ಲಿ ನಡೆಸಲಾಗುತ್ತೆ. ದಕ್ಷಿಣದ ಕಾಶಿ ಅಂತ ಕರೆಯುವ ಈ ಕ್ಷೇತ್ರದಲ್ಲಿ ಇದು ಒಂದು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಇದು ಅರಣ್ಯ, ನದಿ, ಪುರಾಣ, ನಂಬಿಕೆ ಮೂಲಕ ಸಾಗುವ ಒಂದು ಅಪೂರ್ವ ಪಯಣ. ಭಕ್ತರು ಬಾವಲಿ ನದಿಯನ್ನು ದಾಟುವಂತ ದೃಶ್ಯ, ಪ್ರಕೃತಿಯ ಮಡಿಲಿನಲ್ಲಿ ಮೇಳೈಸುವ ತಾತ್ಕಾಲಿಕ ಸನ್ನಿಧಾನ, ಶತಮಾನಗಳಷ್ಟು ಹಳೆಯದಾದ ಆಚರಣೆ ಭಾರತದ ಬೇರೆಲ್ಲೂ ಕಾಣಸಿಗದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಕೆಲವರಿಗೆ ಕೊಟ್ಟಿಯೂರು ತಲುಪುವ ಹಾದಿಯೇ ಅಲ್ಲಿನ ದರ್ಶನದಷ್ಟೇ ಆಧ್ಯಾತ್ಮಿಕ ಮತ್ತು ಅರ್ಥಪೂರ್ಣ ಅನುಭವವನ್ನ ನೀಡುತ್ತೆ. ನಿಜ, ಈ ಅನುಭವ ನನಗೂ ಆಗಿದೆ. ಈ ಒಂದು ಕ್ಷೇತ್ರಕ್ಕೆ ಬರಲು ಅವಕಾಶ ಮಾಡಿಕೊಟ್ಟ ರಾಜೇಂದ್ರಣ್ಣ ಅಂಡ್ ಟೀಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನನ್ನ ಜೊತೆ ಬಂದಂತ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯದಾಗಿ ಈ ಕ್ಷೇತ್ರದ ಬಗ್ಗೆ, ಕೊಟ್ಟಿಯೂರು ಕ್ಷೇತ್ರ ಕೇವಲ ಒಂದು ಪ್ರಾರ್ಥನಾ ಸ್ಥಳವಲ್ಲ, ಇದು ಪುರಾಣ, ಪ್ರಕೃತಿ ಮತ್ತು ಶತಮಾನಗಳಷ್ಟು ಹಳೆಯದಾದ ಸಂಪ್ರದಾಯದ ಸಮ್ಮಿಲನ. ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಒಂದು ವಿಶಿಷ್ಟ ಕ್ಷೇತ್ರಕ್ಕೆ ತೀರ್ಥಯಾತ್ರೆ ಅಂತ ಕೈಗೊಳ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಅಂಡ್ ಕೇಳಿದ್ರಲ್ಲ ಈ ಪವಿತ್ರ ಕ್ಷೇತ್ರ ಕೊಟ್ಟಿಯೂರದ ವಿಶೇಷತೆ. ಶಿವ ಪಾರ್ವತಿಯವರ ಪವಿತ್ರ ಕ್ಷೇತ್ರ, ಆದಿವಾಸಿ ಜನರಿಗೆ ಸಿಕ್ಕಿದ ಶಿವಲಿಂಗದ ಮಹತ್ವ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನು ತಡ ಮಾಡಬೇಡಿ, ಈ ಒಂದು ತೀರ್ಥಯಾತ್ರೆಗೆ ಕೈಗೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ಭಾವಿಸ್ತಾ ಇಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಮುಂದೆ ಮತ್ತೊಂದು ವಿಶೇಷ ವಿಭಿನ್ನ ವಿಡಿಯೋದೊಂದಿಗೆ, ಅಲ್ಲಿವರೆಗೂ ನಮಸ್ಕಾರ.